Hi, I am Kaviraj from scoringtarget.com. In today's session, we are going to conduct quiz on the lesson My Beginning for 9th Standard Students presented by Kavirajರಿಗೆ. ಆತ್ಮೀಯ ವಿದ್ಯಾರ್ಥಿಗಳ ತಮ್ಮೆಲ್ಲರಿಗೂ ಇವತ್ತಿನ ತರಗತಿಗೆ ಸ್ವಾಗತ ಬಯಸ್ತಾ ಇವತ್ತಿನ ತರಗತಿಯಲ್ಲಿ ನಾವು 9ನೇ ತರಗತಿಯ ಮಕ್ಕಳಿಗಾಗಿ ಮೈ ಬಿಗಿನಿಂಗ್ಸ್ ಲೆಸನ್ದಿಂದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನು ರಸಪ್ರಶ್ನೆಯ ರೂಪದಲ್ಲಿ ಆಟ ಆಡೋಣ. ಸೊ ಈಗಾಗಲೇ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಕ್ವೆಶನ್ ಆನ್ಸರ್ಗಳ ವಿಡಿಯೋ ಹಾಗೂ ಸಾರಾಂಶದ ವಿಡಿಯೋನ ಮಾಡಿದ್ದೀನಿ. ಅದನ್ನು ನೋಡಬೇಕಂತ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಕೊಡ್ತೀನಿ, ನೋಡ್ಬೋದು. ಸೊ ಇವತ್ತಿನ ಈ ಒಂದು ಕ್ವಿಜ್ 20 ಪ್ರಶ್ನೆಗಳಿರುತ್ತೆ. ಸೊ ಮಲ್ಟಿಪಲ್ ಚಾಯ್ಸ್ ರೂಪದಲ್ಲಿ ಇರುತ್ತೆ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ಕ್ವಿಜ್. Question number 1. My Beginnings is a lesson written by dash dash. Option A. Rabindranath Tagore. B. Count Leo Tolstoy. C. Kapil Dev. D. David Bateson. ಸೊ ನಿಮಗೆ 10 ಸೆಕೆಂಡ್ಗಳ ಒಂದು ಟೈಮ್ ಇರುತ್ತೆ. 10 ಸೆಕೆಂಡ್ಗಳಾಗಿ ನಿಮ್ಮ ಸರಿಯಾದ ಉತ್ತರವನ್ನು ಕಾಮೆಂಟಲ್ಲಿ ಕೊಡಿ. ಸೊ ಮೈ ಬಿಗಿನಿಂಗ್ ಅಂತ ಪಾಠವನ್ನು ಯಾರಿಂದ ಬರೆಯಲ್ಪಟ್ಟಿದೆ ಅಂತ ಪ್ರಶ್ನೆ ಇದೆ. ಸೊ ಈ ಪಾಠದ ಲೇಖಕರ ಹೆಸರನ್ನು ನಾವು ತಿಳಿಸಬೇಕಾಗುತ್ತೆ. ಓಕೆ, ನಾವೀಗ ಉತ್ತರ ನೋಡೋಣ. ಇಲ್ಲಿ ಸರಿಯಾದ ಉತ್ತರ ಕಲರ್ ಚೇಂಜ್ ಆಗುತ್ತೆ. ಆಪ್ಷನ್ಸ್ ನೋಡ್ಬೋದು. ಎಸ್, ಆಪ್ಷನ್ ಸಿ ಕಪಿಲ್ ದೇವ್. ಕ್ವೆಶನ್ 2. ಮೈ ಬಿಗಿನಿಂಗ್ಸ್ ಈಸ್ ಅ ಲೆಸನ್ ಟೇಕನ್ ಫ್ರಮ್ ದ ಡ್ಯಾಶ್ ಡ್ಯಾಶ್ ಆಟೋಬಯೋಗ್ರಫಿ. ಅಂದರೆ ಮೈ ಬಿಗಿನಿಂಗ್ ಅಂತ ಪಾಠ ಯಾವ ಆತ್ಮಚರಿತ್ರದಿಂದ ಆಯ್ದುಕೊಳ್ಳಲಾಗಿದೆ ಅಂತ. ಆಪ್ಷನ್ ಎ ಸ್ಟ್ರೈಟ್ ಫ್ರಮ್ ದಿ ಹಾರ್ಟ್. ಬಿ ಸ್ಟ್ರೈಟ್ ಫ್ರಮ್ ದಿ ಚಂಡೀಗಢ್. ಸಿ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್. ಡಿ ನನ್ ಆಫ್ ದೀಸ್. ಸೊ ಕಪಿಲ್ ದೇವರು ಬರೆದಂಥ ಒಂದು ಆತ್ಮಚರಿತ್ರೆ ಇದೆ, ಆಟೋಬಯೋಗ್ರಫಿ ಇದೆ. ಆದ್ದರಿಂದ ಈ ಪಾಠವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸೊ ಆ ಆಟೋಬಯೋಗ್ರಫಿ ಹೆಸರನ್ನು ಇಲ್ಲಿ ನಾವು ಹೇಳಬೇಕಾಗುತ್ತೆ. ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಸ್ಟ್ರೈಟ್ ಫ್ರಮ್ ದಿ ಹಾರ್ಟ್. ಕ್ವೆಶನ್ 3. ಕಪಿಲ್ ದೇವ್ ವಾಸ್ ಬಾರ್ನ್ ಆನ್ 6th January ಡ್ಯಾಶ್ ಡ್ಯಾಶ್. ಆಪ್ಷನ್ ಎ 1958. B 1959. C 1960. D 1961. ಅಂದರೆ ಇಲ್ಲಿ ಕಪಿಲ್ ದೇವ್ ಅವರು ಜನವರಿ 6 ಯಾವ ಒಂದು ವರ್ಷದಲ್ಲಿ ಹುಟ್ಟಿದ್ರು ಅಂತ ಕೇಳ್ತಾ ಇದೆ ಪ್ರಶ್ನೆ. ಸೊ ಸರಿಯಾದ ಉತ್ತರ ಕಾಮೆಂಟಲ್ಲಿ ಬರಲಿ. ಹಾಗೆ ನಮಗೆ ವಿಡಿಯೋಗೆ ಲೈಕ್ ಮಾಡಿ. ನಾವೀಗ ಉತ್ತರ ಚೆಕ್ ಮಾಡ್ಕೊಳ್ಳೋಣ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ 1959. ಕ್ವೆಶನ್ 4. ವಾಟ್ ಡಿಡ್ ಕಪಿಲ್ಸ್ ಮದರ್ ಆಲ್ವೇಸ್ ರೀಗಲ್ ವಿತ್ ಹಿಮ್. ಇಲ್ಲಿ ರೀಗಲ್ ಅಂದ್ರೇನು? ಹೇಳುವುದು, ಟೆಲ್ ಅಂತ ಅರ್ಥ. ಕಪಿಲ್ ದೇವರ ತಾಯಿ ಯಾವಾಗಲೂ ಕಪಿಲ್ ದೇವನ ಬಗ್ಗೆ ಏನು ಹೇಳ್ತಾ ಇದ್ದಳು ಅಂತ. ಆಪ್ಷನ್ ಎ ಹಿಸ್ ನಾಟಿ ಬಿಹೇವಿಯರ್. ಬಿ ಹಿಸ್ ಎಜುಕೇಷನಲ್ ಅಚೀವ್ಮೆಂಟ್ಸ್. ಸಿ ಹಿಸ್ ಡೇಟ್ ಆಫ್ ಬರ್ತ್. ಡಿ ಹಿಸ್ ಗುಡ್ ನೇಚರ್. ಸೊ ಕಪಿಲ್ ದೇವರ ತಾಯಿ ಕಪಿಲ್ ದೇವನ ಬಗ್ಗೆ ಯಾವಾಗಲೂ ಏನು ಹೇಳ್ತಾ ಇದ್ರು ಅಂತ. ಸೊ ಸರಿಯಾದ ಉತ್ತರ ನೋಡಿ. ಈಗಾಗಲೇ ಈ ಪಾಠದ ಕನ್ನಡ ಸಾರಾಂಶದ ವಿಡಿಯೋ ಕೂಡ ಮಾಡಿದ್ದೀನಿ, ಅದು ಕೂಡ ನೀವು ನೋಡ್ಬೋದು. ಕಾಮೆಂಟ್ ಬಾಕ್ಸಲ್ಲಿ ಲಿಂಕ್ ಇದೆ. ಸೊ ಇಲ್ಲಿ ಸರಿಯಾದ ಉತ್ತರ ಬರ್ತಾ ಇದೆ ಆಪ್ಷನ್ ಎ ಹಿಸ್ ನಾಟಿ ಬಿಹೇವಿಯರ್. ನಾಟಿ ಬಿಹೇವಿಯರ್ ಅಂದರೆ ತುಂಟು ವರ್ತನೆಗಳು. ಕ್ವೆಶನ್ 4. 6th January 1959 ವಾಸ್ ಥ್ಯಾಂಕ್ಫುಲಿ ರೆಕಾರ್ಡೆಡ್ ಬಿಕಾಸ್ ಹಿಸ್ ಡ್ಯಾಶ್ ಡ್ಯಾಶ್ ವಾಸ್ ಬಾರ್ನ್. 6ನೇ ಜನವರಿ 1959 ಅವರು ಗೌರವಪೂರ್ವಕವಾಗಿ ಒಂದು ಧನ್ಯವಾದವನ್ನು ಹೇಳ್ತಾರೆ. ಯಾಕಂದರೆ ಆ ಒಂದು ದಿನಾಂಕದಂದು ಡ್ಯಾಶ್ ಡ್ಯಾಶ್ ಅವರು ಹುಟ್ಟಿದ್ರು ಅಂತ. ಆಪ್ಷನ್ ಎ ಕಸಿನ್. ಬಿ ಸಿಸ್ಟರ್. ಸಿ ಫಾದರ್. ಡಿ ಮದರ್. ಸೊ ಯಾರು ಹುಟ್ಟಿದ್ರು ಆ ದಿವಸ ಅಂತಕ್ಕಂಥದ್ದು ನಾವಿಲ್ಲಿ ಹೇಳಬೇಕಾಗುತ್ತೆ. ಓಕೆ, ನಿಮ್ಮ ಉತ್ತರಕ್ಕಾಗಿ ವೆಯ್ಟ್ ಮಾಡ್ತಾಯಿದ್ದೀನಿ. ಕಾಮೆಂಟಲ್ಲಿ ಕೇವಲ ಆಪ್ಷನ್ಸನ್ನು ಮಾತ್ರ ಹಾಕಿ ನೋಡೋಣ ಈಗ ಸರಿಯಾದ ಉತ್ತರ ಏನಿದೆ ಅಂತ. ಲೆಟ್ಸ್ ಚೆಕ್ ದ ಆನ್ಸರ್. ಆಪ್ಷನ್ ಎ cousin. His cousin was born. Question 6. What was the ambition of Kapil Dev? ಇಲ್ಲಿ ಆಂಬಿಷನ್ ಅಂದರೆ ಗುರಿ. ಕಪಿಲ್ ದೇವ್ ಅವರ ಗುರಿ ಏನಾಗಿತ್ತು? ಆಪ್ಷನ್ ಎ ಬಿಕಮಿಂಗ್ ಆ್ಯನ್ ಆಫೀಸರ್. ಬಿ ರೀಡಿಂಗ್ ಅ ಲಾಟ್. ಸಿ ಟ್ರಾವೆಲ್ ಅರೌಂಡ್ ದಿ ವರ್ಲ್ಡ್. ಡಿ ಆಲ್ ಆಫ್ ದ ಅಬೋವ್. ಆಲ್ ಆಫ್ ದ ಅಬೋವ್ ಅಂದರೆ ಮೇಲಿನ ಎಲ್ಲವೂ. ಸೊ ಇಲ್ಲಿ ಕಪಿಲ್ ದೇವರ ಕನಸುಗಳು ಏನಾಗಿತ್ತು ಪ್ರಾರಂಭದಲ್ಲಿ ಅಂದರೆ ಬಾಲ್ಯಾವಸ್ಥೆಯಲ್ಲಿ ಅವರು ಶಾಲೆಗೆ ಹೋಗೋ ಟೈಮಲ್ಲಿ ಯಾವ ಕನಸನ್ನು ಕಾಣ್ತಿದ್ರು, ಯಾವ ಗುರಿಯನ್ನು ಇಟ್ಕೊಂಡಿದ್ರು ಅಂತ ಪ್ರಶ್ನೆ. ಓಕೆ, ನಮ್ಮ ಉತ್ತರ ನೋಡೋಣ ಈಗ. ಆಪ್ಷನ್ ಸಿ ಟ್ರಾವೆಲ್ ಅರೌಂಡ್ ದ ವರ್ಲ್ಡ್. ಇಡೀ ಜಗತ್ತನ್ನು ಸುತ್ತಿ ಬರಿಬೇಕು ಅಂತ ಒಂದು ಕನಸನ್ನು ಕಂಡಿದ್ದರು. ಇನ್ನೊಂದು ಕನಸು ಕೂಡ ಇತ್ತು, ಡ್ರೈವ್ ಅ ಮರ್ಸಿಡೆಸ್ ಬೆಂಚ್ ಕಾರ್. ಕ್ವೆಶ್ಚನ್ 7. ಕಪಿಲ್ ಸ್ಪೆಂಟ್ ಹಿಸ್ ಚೈಲ್ಡ್ಹುಡ್ ಲೈಕ್ ಆಲ್ ಅದರ್ ಚಿಲ್ಡ್ರನ್ ಬೈ ಡ್ಯಾಶ್ ಡ್ಯಾಶ್. ಕಪಿಲ್ ದೇವ್ ಅವರು ಇತರ ಮಕ್ಕಳಂತೆ ತಮ್ಮ ಬಾಲ್ಯ ದಿನಗಳನ್ನು ಹೇಗೆ ಕಳೆದರು ಅಂತ ಪ್ರಶ್ನೆ. ಎ ಅಟೆಂಡಿಂಗ್ ಸ್ಕೂಲ್ ರೆಗ್ಯುಲರ್ಲಿ.
ಬಿ ಬಂಕಿಂಗ್ ಸ್ಕೂಲ್, ಸಿ ಪ್ಲೇಯಿಂಗ್ ಕ್ರಿಕೆಟ್, ಡಿ ಪ್ಲೇಯಿಂಗ್ ಫುಟ್ಬಾಲ್. ಸೊ ಬಾಲ್ಯದ ದಿನಗಳನ್ನು ಕಪಿಲ್ ದೇವರು ಇತರ ಮಕ್ಕಳಂತೆ ಕಳೀತಾ ಇದ್ದರು. ಸೊ ಇತರ ಮಕ್ಕಳು ಯಾವ ಥರ ಕಳೀತಿದ್ರು ಅದೇ ಥರ. ಸೊ ಯಾವ ಥರ ಕಳೀತಿದ್ರು ಅಂತ ಪ್ರಶ್ನೆ ಇದೆ. ಸೊ ಕನ್ಫ್ಯೂಸ್ ಆಗ್ಬೋದು. ಸೊ ಕ್ಲಿಯರಾಗಿ ಆಪ್ಷನ್ಸನ್ನು ಓದ್ಕೊಳ್ಳಿ. ಸರಿಯಾದ ಉತ್ತರ ನೋಡೋಣ. ಬಿ ಬಂಕಿಂಗ್ ಸ್ಕೂಲ್. ಬಂಕಿಂಗ್ ಸ್ಕೂಲ್ ಅಂದರೆ ಶಾಲೆಯನ್ನು ತಪ್ಪಿಸೋದು. 8. ವಾಟ್ ವರ್ ದ 2 ಟ್ರೀಸ್ ಗ್ರೋನ್ ಬೈ ನೈಬರ್ಸ್ ಲೇಡಿ. ಪಕ್ಕದ ಮನೆಯ ಹೆಣ್ಣುಮಗಳು ಬೆಳೆದಂಥ 2 ಮರಗಳ ಹೆಸರು ಏನು ಅಂತ ಪ್ರಶ್ನೆ. ಎ ಪಪಾಯ ಆ್ಯಂಡ್ ಮ್ಯಾಂಗೋ, ಬಿ ಪೊಮೊಗ್ರಾನೆಟ್ ಆ್ಯಂಡ್ ಕೋಕೋನಟ್, ಸಿ ಮ್ಯಾಂಗೋ ಆ್ಯಂಡ್ ಕೋಕೋನಟ್, ಡಿ ಪಪಾಯ ಆ್ಯಂಡ್ ಪೊಮೊಗ್ರಾನೆಟ್. ಸೊ ಪಕ್ಕದ ನೈಬರ್ ಲೇಡಿಯವರು ಹಣ್ಣಿನ ಗಿಡಗಳನ್ನು ತಮ್ಮ ಗಾರ್ಡನಲ್ಲಿ ಬೆಳೆದಿದ್ದರು. ಸೊ ಆ ಗಾರ್ಡನಲ್ಲಿ ಬೆಳೆದಂಥ 2 ಹಣ್ಣಿನ ಮರಗಳು ಯಾವುವು ಅಂತ ಪ್ರಶ್ನೆ ಇದೆ. ಉತ್ತರ ನೋಡೋಣ ಈಗ. ಸರಿಯಾದ ಉತ್ತರ ಆಪ್ಷನ್ ಡಿ ಪಪಾಯ ಆ್ಯಂಡ್ ಪೊಮೊಗ್ರಾನೆಟ್. ಪೊಮೊಗ್ರಾನೆಟ್ ಅಂದರೆ ದಾಳಿಂಬೆ. ಕ್ವೆಶನ್ 9. ವೈ ಡಿಡ್ ಕಪಿಲ್ ವೆಯ್ಟ್ ಫಾರ್ 2 hours ಆನ್ ದಿ ಟ್ರೀ. ಕಪಿಲ್ ದೇವ್ ಮರದ ಮೇಲೆ 2 ತಾಸು ವೆಯ್ಟ್ ಮಾಡೋಕ್ಕೆ ಕಾರಣ ಏನು. ಎ ನೈಬರ್ ಲೇಡಿ ಎಂಟರ್ಟೈನಿಂಗ್ ಹರ್ ಗೆಸ್ಟ್ಸ್, ಬಿ ಫಾರ್ ಟೈಮ್ ಪಾಸ್, ಸಿ he had lot of time, D he was watching fruits. ಸೊ ಕಪಿಲ್ ದೇವರು ಒಂದು ಮರದ ಮೇಲೆ 2 ತಾಸು ಕೂತ್ಕೋಬೇಕಾದಂಥ ಒಂದು ಪರಿಸ್ಥಿತಿ ಬರುತ್ತೆ. ಸೊ 2 ತಾಸಿನವರೆಗೆ ಆ ಗಿಡದ ಮೇಲೆ ಯಾಕೆ ಕೂತ್ಕೊಂಡ್ರು ಅಂತ ಒಂದು ರೀಸನನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನಾವು ಲುಕ್ ಎಟ್ ದ ಆನ್ಸರ್. ಆಪ್ಷನ್ ಎ ನೈಬರ್ ಲೇಡಿ ಎಂಟರ್ಟೈನಿಂಗ್ ಹರ್ ಗೆಸ್ಟ್ಸ್. ಪಕ್ಕದ ಮನೆಯ ಮಹಿಳೆ ತನ್ನ ಅತಿಥಿಗಳನ್ನ ಮರದ ಕೆಳಗಡೆ ಎಂಟರ್ಟೈನ್ ಮಾಡ್ತಾಯಿದ್ರು ಅಂತ, ಅಂದರೆ ಟೀ ಪಾರ್ಟಿ ಕೊಡ್ತಾಯಿದ್ರು. 10. ವಾಟ್ ಡಿಸ್ಕವರಿ ಡಿಡ್ ಕಪಿಲ್ ಮೇಕ್ ಬೈ ಸಿಟ್ಟಿಂಗ್ ಆನ್ ದಿ ಪಪ್ಪಾಯ ಟ್ರೀ. ಪಪ್ಪಾಯ ಮರದ ಮೇಲೆ ಕೂತ್ಕೊಳ್ಳೋ ಮೂಲಕ ಕಪಿಲ್ ದೇವರು ಏನನ್ನು ಕಂಡುಹಿಡಿದು ಬಿಟ್ಟರು. ಆಪ್ಷನ್ ಎ ಪಪ್ಪಾಯ ಫ್ರೂಟ್ಸ್ ಆರ್ ಸ್ವೀಟ್, ಬಿ ಪಪ್ಪಾಯ ಸ್ಯಾಪ್ ಕ್ಯಾನ್ ಕಾಸ್ ರ್ಯಾಶ್, ಸಿ ಪಪ್ಪಾಯ ಫ್ರೂಟ್ಸ್ ಆರ್ ಅನ್ರಿಪ್, ಡಿ ಪಪ್ಪಾಯ ಫ್ರೂಟ್ಸ್ ಆರ್ ಕಾಸ್ಟ್ಲಿ. ಸೊ ನಿಮ್ಮ ಉತ್ತರನ ಕಾಮೆಂಟಲ್ಲಿ ಕೊಡಿ. ಮತ್ತು ನಮ್ಮ ಚಾನಲ್ಗೆ ಇಲ್ಲಿವರೆಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪಕ್ಕದಲ್ಲಿರ್ತಕ್ಕಂಥ ರೆಡ್ ಬೆಲ್ ಮೇಲೆ ಐಕನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ಸಬ್ಸ್ಕ್ರೈಬ್ ಆಗಿದ್ದರಿಂದ ನಾನು ಪ್ರತಿದಿನ ಮಾಡ್ತಕ್ಕಂಥ ವೀಡಿಯೋಗಳ ನೋಟಿಸ್ ತಮ್ಮ ಮೊಬೈಲ್ಗೆ ಸಿಗುತ್ತೆ. ಸೊ ಕಪಿಲ್ ದೇವರು ಮರದ ಮೇಲೆ 2 ತಾಸಿನವರೆಗೆ ಯಾಕೆ ಕೂತ್ಕೊಳ್ಳೋ ಮೂಲಕ ಏನು ಕಂಡು ಹಿಡಿದು ಬಿಟ್ರಂದರೆ ಆಪ್ಷನ್ ಬಿ ಪಪ್ಪಾಯ ಸ್ಯಾಪ್ ಕ್ಯಾನ್ ಕಾಸ್ ರ್ಯಾಶ್. ಇಲ್ಲಿ ಸ್ಯಾಪ್ ಅಂದರೆ ರಸ, ರ್ಯಾಶ್ ಅಂದರೆ ಬೆವರು ಸಾಲೆ. ಪಪ್ಪಾಯ ರಸದಿಂದ ಸ್ಕಿನ್ ಮೇಲೆ ಬೆವರು ಸಾಲೆ ಆಗುತ್ತೆ, ಬೊಬ್ಬೆಗಳು ಹೇಳುತ್ತೆ ಅಂತ ಕಂಡುಹಿಡಿದ್ಬಿಟ್ರು. 11. ವೈ ಡಿಡ್ ನೈಬರ್ ಲೇಡಿ ಕೌಂಟ್ ಪೊಮೊಗ್ರಾನೆಟ್ ಎವ್ರಿ ಡೇ. ಪಕ್ಕದ ಮನೆಯ ಮಹಿಳೆ ಪ್ರತಿದಿನ ದಾಳಿಂಬೆ ಹಣ್ಣುಗಳನ್ನು ಯಾಕೆ ಎಣಿಸ್ತಾ ಇದ್ದಳು ಅಂತ ಪ್ರಶ್ನೆ. ಎ ಬಿಕಾಸ್ ಟು ಸೆಲ್ ಇನ್ ದಿ ಮಾರ್ಕೆಟ್, ಬಿ ಸಿ ವಾಸ್ ಗುಡ್ ಎಟ್ ಮ್ಯಾಥ್ಸ್, ಸಿ ಸಿ ನ್ಯೂ ಮಿಸ್ಚೀಫ್ ಆಫ್ ಕಪಿಲ್ ಆ್ಯಂಡ್ ಹಿಸ್ ಫ್ರೆಂಡ್ಸ್, ಡಿ ಸಿ ಹ್ಯಾಡ್ ಟೈಮ್ ಟು ಕೌಂಟ್. ಸೊ ಪಕ್ಕದ ಮನೆ ಲೇಡಿಯವರು ಪೊಮೊಗ್ರಾನೆಟ್ ಅಂದರೆ ದಾಳಿಂಬೆ ಹಣ್ಣುಗಳನ್ನು ದಿನಾಲು ಎಣಿಸ್ತಾ ಇದ್ದರು. ಯಾಕೆ ಕೌಂಟ್ ಮಾಡ್ತಾಯಿದ್ರು ದಿನಾಲು ಅಂತ ಪ್ರಶ್ನೆ. ಸೊ ಈಗ ಉತ್ತರ ನೋಡೋಣವಾ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಸಿ ನ್ಯೂ ಮಿಸ್ಚೀಫ್ ಆಫ್ ಕಪಿಲ್ ಆ್ಯಂಡ್ ಹಿಸ್ ಫ್ರೆಂಡ್ಸ್. ಮಿಸ್ಚೀಫ್ ಅಂದರೆ ಕೇಡು. ಕಪಿಲ್ ದೇವ್ ಮತ್ತು ಆತನ ಗೆಳೆಯರ ಒಂದು ಕೆಡುಕು ಗುಣಗಳ ಬಗ್ಗೆ ಅವಳಿಗೆ ಗೊತ್ತಿತ್ತು. 12. ಹೌ ಮೆನಿ ಪೊಮೊಗ್ರಾನೆಟ್ಸ್ ಆರ್ ದೇರ್ ಇನ್ ದಿ ಟ್ರೀ. ಸೊ ದಾಳಿಂಬೆ ಮರದಲ್ಲಿ ಎಷ್ಟು ದಾಳಿಂಬೆ ಹಣ್ಣುಗಳಿದ್ದವು ಅಂತ. ಎ 82, ಬಿ 62, ಸಿ 72, ಡಿ 92. ಸೊ ಪಕ್ಕದ ಮನೆ ಲೇಡಿ ಪ್ರತಿದಿನ ದಾಳಿಂಬೆ ಹಣ್ಣುಗಳನ್ನು ಎಣಿಸ್ತಾ ಇದ್ದರು. ಕಪಿಲ್ ದೇವ್ ಮತ್ತು ಆತನ ಗೆಳೆಯರು ಕದೀತಾರೆ ಅಂತ. ಸೊ ಎಣಿಸಿದಾಗ ಎಷ್ಟು ಪೊಮೊಗ್ರಾನೆಟ್ ಆ ಮರದಲ್ಲಿದ್ದು ಅಂತ ಪ್ರಶ್ನೆ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ 92. ಕ್ವೆಶನ್ 13. ಕಪಿಲ್ ದೇವ್ ವಾಸ್ ಬಾರ್ನ್ ಇನ್ ಡ್ಯಾಶ್ ಡ್ಯಾಶ್. ಕಪಿಲ್ ದೇವರು ಎಲ್ಲಿ ಹುಟ್ಟಿದ್ರು ಅಂತ. ಆಪ್ಷನ್ ಎ ಚಂಡೀಗಢ, ಬಿ ಡೆಲ್ಲಿ, ಸಿ ಅರುಣಾಚಲ್ ಪ್ರದೇಶ್, ಡಿ ಸಿಕ್ಕಿಂ. ಓಕೆ, ನಿಮ್ಮ ಉತ್ತರಗಳು ಬೇಗ ಕಾಮೆಂಟಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋನ ಎಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಕೂಡ ಶೇರ್ ಮಾಡ್ಕೋಬೋದು. ಮತ್ತು 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ವಿಡಿಯೋಗಳನ್ನು ಕೂಡ ಮಾಡಿದ್ದೀನಿ, ಅದರ ಲಿಂಕನ್ನು ಕೂಡ ಕಾಮೆಂಟಲ್ಲಿ ಕೊಡ್ತೀನಿ, ನೋಡ್ಬೋದು. ಸೊ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ಸ್ ಎ ಚಂಡೀಗಢ. ಕ್ವೆಶನ್ 14. ವೆನೆವರ್ ಕಪಿಲ್ ಆ್ಯಂಡ್ ಹಿಸ್ ಫ್ರೆಂಡ್ಸ್ ವೇರ್ ಬ್ರೋಕ್ ಆ್ಯಂಡ್ ಬೋರ್ಡ್ they would amuse themselves by dash dash. Option A playing hockey, B breaking fruits of their neighbor's tree, C riding the horse, D reading the books.
ಸೊ ಕಪಿಲ್ ದೇವ್ ಮತ್ತು ಆತನ ಗೆಳೆಯರು ಬ್ರೋಕ್ ಆ್ಯಂಡ್ ಬೋರ್ಡ್ ಅಂದರೆ ಅವ್ರ ಹತ್ರ ದುಡ್ಡು ಇಲ್ಲದಿದ್ದಾಗ ಮತ್ತು ಟೈಮ್ ಪಾಸ್ ಆಗದೇ ಇದ್ದಾಗ ತಾವು ಯಾವ ಥರ ಅಮ್ಯೂಸ್ ಮಾಡ್ತಿದ್ರು, ಯಾವ ಥರ ಎಂಟರ್ಟೈನ್ಮೆಂಟ್ ಮಾಡ್ತಿದ್ರು ಅಂತ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ಬ್ರೇಕಿಂಗ್ ಫ್ರೂಟ್ಸ್ ಆಫ್ ದೇರ್ ನೈಬರ್ಸ್ ಟ್ರೀ. ಪಕ್ಕದ ಮನೆಯವರ ಗಿಡದಲ್ಲಿರ್ತಕ್ಕಂಥ ಹಣ್ಣುಗಳನ್ನ ಕಿತ್ಕೊಳ್ಳೋ ಮೂಲಕ ತಮ್ಮ ಟೈಮ್ ಪಾಸನ್ನು ಮಾಡ್ತಿದ್ರು. 15. ಕಪಿಲ್ ಆ್ಯಂಡ್ ಹಿಸ್ ಫ್ರೆಂಡ್ಸ್ ವೇರ್ ರೈಡಿಂಗ್ ಡ್ಯಾಶ್ ಡ್ಯಾಶ್. ಕಪಿಲ್ ಮತ್ತು ಆತನ ಗೆಳೆಯರು ಯಾವುದರ ಸವಾರಿಯನ್ನು ಮಾಡ್ತಾಯಿದ್ರು? ಆಪ್ಷನ್ ಎ, ಪೊಲೀಸ್ ಹಾರ್ಸಸ್, ಬಿ, ಆರ್ಮಿ ಹಾರ್ಸಸ್, ಸಿ, ರೇಸ್ ಹಾರ್ಸಸ್ ಆ್ಯಂಡ್ ಡಿ, ನೈಬರ್ಸ್ ಹಾರ್ಸಸ್. ಕಪಿಲ್ ದೇವ್ ಮತ್ತು ಆತನ ಗೆಳೆಯರು ಏನನ್ನು ರೈಡ್ ಮಾಡ್ತಾಯಿದ್ರು, ಸವಾರಿ ಮಾಡ್ತಿದ್ರು ಅಂತ ಪ್ರಶ್ನೆ. ಸೊ ಇಲ್ಲಿ ಸರಿಯಾದ ಉತ್ತರ ಬರ್ತಾ ಇದೆ ಆಪ್ಷನ್ ಎ, ಪೊಲೀಸ್ ಹಾರ್ಸಸ್. 16. ಕಪಿಲ್ ದೇವ್ ಕುಡ್ ನಾಟ್ ಟೇಕ್ ದ ಹಾರ್ಸ್ ಇನ್ ಟು ಹಿಸ್ ಬ್ಯಾಕ್ ಗಾರ್ಡನ್ ಬಿಕಾಸ್. ಕಪಿಲ್ ದೇವರು ತಮ್ಮ ಬ್ಯಾಕ್ ಗಾರ್ಡನ್ದಿಂದ ಕುದುರೆಗಳನ್ನು ತೆಗೆದುಕೊಂಡು ಮನೆಗೆ ಹೋಗೋಕ್ಕೆ ಆಗಲಿಲ್ಲ, ಯಾಕೆ? ಎ, ಹಾರ್ಸ್ ವಾಸ್ ಸ್ಮಾಲ್, ಬಿ, ಹಾರ್ಸ್ ವಾಸ್ ಬಿಗ್ ಆ್ಯಂಡ್ ಡೋರ್ ವಾಸ್ ಸ್ಮಾಲ್, ಸಿ, ಡೋರ್ ವಾಸ್ ವೆರಿ ಬಿಗ್, ಡಿ, ಹಿಸ್ ಫಾದರ್ ಈಸ್ ದೇರ್. ಕಪಿಲ್ ದೇವ್ ಪೊಲೀಸ್ ಹಾರ್ಸನ್ನು, ಕುದುರೆಯನ್ನು ಕದ್ಕೊಂಡು ಹೋಗ್ತಿರ್ಬೇಕಾದ್ರೆ, ಮನೆಗೆ ಹೋಗ್ತಿರ್ಬೇಕಾದ್ರೆ ಒಳಗಡೆ ಹೋಗಲಿಕ್ಕೆ ಆಗಲಿಲ್ಲ. ಸೊ ಯಾಕೆ ಅಂತ ಪ್ರಶ್ನೆ. ಓಕೆ, ನಾವೀಗ ಉತ್ತರ ಚೆಕ್ ಮಾಡ್ಕೊಳ್ಳೋಣ. ಸರಿಯಾದ ಉತ್ತರ ಆಪ್ಷನ್ ಬಿ, ಹಾರ್ಸ್ ವಾಸ್ ಬಿಗ್ ಆ್ಯಂಡ್ ಡೋರ್ ವಾಸ್ ಸ್ಮಾಲ್. ಕುದುರೆ ದೊಡ್ಡದಾಗಿತ್ತು, ಬಾಗಿಲು ಚಿಕ್ಕದಾಗಿತ್ತು. ಕ್ವೆಶನ್ 17. ಕಪಿಲ್ ದೇವ್ ವಾಸ್ ಡ್ರೀಮಿಂಗ್ ಆಫ್ ಬಿಕಮ್ ಅ ಡ್ಯಾಶ್ ಡ್ಯಾಶ್. ಕಪಿಲ್ ದೇವ್ ಏನು ಆಗಬೇಕು ಅಂತ ಕನಸನ್ನು ಕಂಡಿದ್ರು? ಎ, ಟೆನ್ನಿಸ್ ಪ್ಲೇಯರ್, ಬಿ, ಹಾಕಿ ಪ್ಲೇಯರ್, ಸಿ, ಫುಟ್ಬಾಲರ್, ಡಿ, ಬಾಸ್ಕೆಟ್ಬಾಲ್ ಪ್ಲೇಯರ್. ನೋಡಿ, ಕಪಿಲ್ ದೇವರು ನಂತರದ ದಿನಗಳಲ್ಲಿ ಒಂದು ಕನಸನ್ನು ಕಂಡಿದ್ದರು, ನಾನು ಇಂಥ ಒಂದು ಆಟಗಾರ ಆಗಬೇಕು ಅಂತ. ಸೊ ಯಾವ ಆಟಗಾರ ಆಗಬೇಕಂತ ಕನಸು ಕಂಡಿದ್ದರು ಅಂತ ಪ್ರಶ್ನೆ. ಸೊ ನಾವು ಚೆಕ್ ದ ಆನ್ಸರ್. ಆಪ್ಷನ್ ಸಿ, ಫುಟ್ಬಾಲರ್. ಕ್ವೆಶನ್ 18. ಕಪಿಲ್ ದೇವ್ಸ್ ಫ್ರೆಂಡ್ ವೇರ್ ಕನ್ವಿನ್ಸ್ ಟು ಪ್ಲೇ ಡ್ಯಾಶ್ ಡ್ಯಾಶ್. ಕಪಿಲ್ ದೇವ್ ಆತನ ಗೆಳೆಯರು ಆತನಿಗೆ ಯಾವ ಆಟ ಆಡುವಂಥ ಕನ್ವಿನ್ಸನ್ನು ಮಾಡ್ತಾರೆ, ಮನಸ್ಸನ್ನು ಒಪ್ಪಿಸ್ತಾರೆ? ಎ, ಕ್ರಿಕೆಟ್, ಬಿ, ಫುಟ್ಬಾಲ್, ಸಿ, ಟೇಬಲ್ ಟೆನ್ನಿಸ್, ಡಿ, ಬಾಸ್ಕೆಟ್ಬಾಲ್. ಕಪಿಲ್ ದೇವ್ ಫುಟ್ಬಾಲ್ ಆಡೋದಂದರೆ ತುಂಬ ಇಷ್ಟ, ಬಟ್ ಆತನ ಗೆಳೆಯರೆಲ್ಲ ಕ್ರಿಕೆಟ್ ಆಡ್ತಿದ್ರು. ಸೊ ಕಪಿಲ್ ದೇವ್ಗೆ ಆತನ ಗೆಳೆಯರು ಯಾವ ಆಟ ಆಡು ಅಂತ ತಿಳಿಸಿ ಹೇಳ್ತಾರೆ, ಕನ್ವಿನ್ಸ್ ಮಾಡಿ ಹೇಳ್ತಾರೆ ಅಂತ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ಕ್ರಿಕೆಟ್. ಕ್ವೆಶನ್ 19. ವಾಟ್ ವಾಸ್ ಕಪಿಲ್ ದೇವ್ಸ್ ಫುಲ್ ನೇಮ್? ಕಪಿಲ್ ದೇವ್ ಅವರ ಪೂರ್ಣ ಹೆಸರೇನು? ಎ, ಕಪಿಲ್ ದೇವ್ ಶರ್ಮಾ, ಬಿ, ಕಪಿಲ್ ದೇವ್, ಸಿ, ಕಪಿಲ್ ದೇವ್ ರಾಮ್ಲಾಲ್ ನಿಖಂಜಿ, ಡಿ, ಕಪಿಲ್ ದಾಸ್. ಸೊ ಕಪಿಲ್ ದೇವ್ ಅವರ ಪೂರ್ಣ ಹೆಸರನ್ನು ಸೂಚಿಸಿ. ಈಗಾಗಲೇ 9ನೇ ತರಗತಿಯ ವಿದ್ಯಾರ್ಥಿಗಳ ಎಲ್ಲ ಪಾಠಗಳ ಮತ್ತು ಎಲ್ಲ ಪದ್ಯಗಳ ಹಾಗೂ ಸಪ್ಲಿಮೆಂಟರಿ ರೀಡಿಂಗ್ ಸಂಬಂಧಪಟ್ಟಂತೆ ವೀಡಿಯೋಗಳನ್ನು ಕಂಪ್ಲೀಟಾಗಿ ಮಾಡಿದ್ದೀನಿ. ಅವುಗಳನ್ನು ನೋಡಬೇಕಂದ್ರೆ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಕೊಡ್ತೀನಿ, ನೋಡಿ. ಸೊ ಈ ಕಪಿಲ್ ದೇವರ ಪೂರ್ಣ ಹೆಸರದ ಆನ್ಸರ್ ನೋಡೋಣ ಈಗ. ಸಿ, ಕಪಿಲ್ ದೇವ್ ರಾಮ್ಲಾಲ್ ನಿಖಂಜಿ. ಕೊನೆಯ ಪ್ರಶ್ನೆ. ಹೂ ಹ್ಯಾಡ್ ಡಿಸ್ಕರೇಜ್ಡ್ ಕಪಿಲ್ ದೇವ್ ಫ್ರಾಮ್ ರೈಡಿಂಗ್ ದಿ ಪೊಲೀಸ್ ಹಾರ್ಸ್? ಆಪ್ಷನ್ ಎ, ಹಿಸ್ ಫಾದರ್, ಬಿ, ಹಿಸ್ ಮದರ್, ಸಿ, ಹಿಸ್ ಫ್ರೆಂಡ್ಸ್, ಡಿ, ಹಿಸ್ ನೈಬರ್ಸ್. ಕಪಿಲ್ ದೇವರು ಕುದುರೆಯನ್ನು ಕದ್ಕೊಂಡು ಬಂದಾಗ ಅವನ ಆ ಕಾರ್ಯವನ್ನು ನೋಡಿ ಪ್ರೋತ್ಸಾಹ ಮಾಡಲಿಲ್ಲ, ತಿರಸ್ಕಾರ ಮಾಡಿದ್ರು. ಸೊ ಯಾರು ಪ್ರೋತ್ಸಾಹ ಕೊಡಲಿಲ್ಲ ಅಂತ. ಓಕೆ, ನಾವೀಗ ಉತ್ತರ ನೋಡೋಣ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ಹಿಸ್ ಫಾದರ್. ಓಕೆ ವಿದ್ಯಾರ್ಥಿಗಳು, ಇಲ್ಲಿವರೆಗೆ ನಾವು ಈ ಪಾಠದಿಂದ 20 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನು ಡಿಸ್ಕಸ್ ಮಾಡಿದ್ದೀವಿ. ಈ ಎಲ್ಲ ಕ್ವಶನ್ ಆನ್ಸರ್ಗಳನ್ನ ಬರ್ಕೋಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಕೊಡ್ತೀನಿ, ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಟು ಗೆಟ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು ಆಲ್.